ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಇಲ್ಲಿ ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ. ನೀವು ಯಾವ ಬೇಕಾದ್ರೂ ಸೌತೆಕಾಯಿ ತೊಗೋಬೋದು. ಇವು ಒಂದೊಂದು ಸೌತೆಕಾಯಿ ಕಹಿಯಾಗಿರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ ಪಲ್ಯ. ಇಲ್ಲಾಂದರೆ ಎಲ್ಲ ಪಲ್ಯನೂ ವೇಸ್ಟಾಗಿ ಹೋಗುತ್ತೆ. ಅದಕ್ಕೆ ಕಹಿ ಇದಾವೆ ಸಿಹಿ ಅದಾವೆ ಅಂತ ನೋಡ್ಕೊಂಡು ಮಾಡ್ಕೋಬೇಕು. ನಾನಿಲ್ಲಿ 3 ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಭಾಳ ಚಿಕ್ಕದು ಅಲ್ಲ, ಭಾಳ ದಪ್ಪು ಅಲ್ಲ, ಒಂದು ಮೀಡಿಯಮ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡು ಚಟಪಟ ಆದ ನಂತರ ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ನಾನು. ಎಲ್ಲ ಚಟಪಟ ಆದ ನಂತರ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಒಂದು 6-7 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗುವವರೆಗೂ, ಹಾಗೆ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಹಸಿಯಾಗಿರಬಾರ್ದು. ಪಲ್ಯ ನೀಟಾಗಿ ಬರೋದಿಲ್ಲ, ಚೆನ್ನಾಗಿ ಟೇಸ್ಟಿ ಇರೋದಿಲ್ಲ. ಈ ಥರ ಮಾಡ್ಕೋಬೋದು ನೀವು. ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿಲ್ಲ, ನನ್ನ ಹತ್ರ ಇಲ್ಲ. ನೀವು ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು. ಟೇಸ್ಟ್ ಅಂತೂ ಮಸ್ತಾಗಿ ಬರುತ್ತೆ. ಇವಾಗ ನಾನು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ್ದು. ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೀಟಾಗಿ. ಇವಾಗ ನೋಡಿ ಎಷ್ಟು ಸೌತೆಕಾಯಿ ಇದೆಲ್ಲ ಇದು ಕರಗುತ್ತೆ. ಸ್ವಲ್ಪ ಹೀರೆಕಾಯಿ ಪಲ್ಯ ಥರನೇ ಸೇಮ್ ಇದನ್ನು ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೋತಾ ಇರಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮುಂದೆ ಖಾರ ಉಪ್ಪು ಹಾಕ್ಕೋಬೇಕು. ಇವಾಗ ನೋಡಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಚೆನ್ನಾಗಿ ಕರಗುತ್ತೆ ಸೌತೆಕಾಯಿ ಪಲ್ಯ. ಆದರೆ ಕರಗುತ್ತೆ ಅಂದರೆ ಬೆಂದ ಥರ ಬರುತ್ತೆ. ಅದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ನೀವು ತಿನ್ಬೋದು. ಸೇಮ್ ಟೇಸ್ಟ್ ಇದೇ ಥರ ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಇವಾಗ ನಾನು ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು 1-2-3 ನಿಮಿಷ ಹೀಗೆ ಮಾಡ್ಕೋಬೇಕು ನೀಟಾಗಿ. ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತೀನಿ ಇವಾಗ. ಅಂದರೆ ಜಾಸ್ತಿ ದೊಡ್ಡದು ಕಟ್ ಮಾಡ್ಕೊಂಡ್ರೆ ಹುಳಿಯಾಗಿ ಬರುತ್ತೆ ಪಲ್ಯ, ಚೆನ್ನಾಗಿ ಆಗೋದಿಲ್ಲದು. ಈ ಥರ ಒಂದು ಮೀಡಿಯಮ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಟೊಮೆಟೊ ಹಾಕ್ಕೊಳ್ಳಿ. ಇದು ನಾನು ಇದಕ್ಕೆ ಸರಿ ಹೋಗುತ್ತಂತ ಒಂದೇ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ನಾನು. ಇದು ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ತಾನಾಗಿ ಬೆಂದು ಹೋಗುತ್ತೆ ಇದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಜಾಸ್ತಿ ಉಪ್ಪು ಹಾಕ್ಕೋಬಾರದು, ಇದು ಪಲ್ಯಕ್ಕೆ ಬೇಗ ಉಪ್ಪು ಪಲ್ಯ ಹತ್ತತ್ತಿದ್ದು. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಪಲ್ಯನ ರುಚಿಗೆ ತಕ್ಕಷ್ಟು. ನೋಡಿ ಇವಾಗ ನಾನು ಉಪ್ಪು ಹಾಕ್ಕೊಂಡಿದ್ನಲ್ಲ, ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಎಲ್ಲ ಕಡೆ ಉಪ್ಪು ಹತ್ತಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊನು ಕರಗೋ ಅವಶ್ಯಕತೆ ಇಲ್ಲ, ತಾನಾಗಿ ಕರಗುತ್ತೆ ಇದರಲ್ಲಿ ಟೊಮೆಟೊ. ಏಕೆಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಟೊಮೆಟೊನ ಬೇಗ ಬೆಂದು ಹೋಗುತ್ತೆ. ಇವಾಗ ಒಂದು 2 ಮಿನಿಟ್ಸ್ ಈ ಥರ ಮುಚ್ಚಿಟ್ಕೋಬೇಕು. ಬೇಗ ಕರಗುತ್ತೆ ಪಲ್ಯ, ಅಂದರೆ ಬೆಂದು ಹೋಗುತ್ತಲ್ಲ, ಅದಕ್ಕೆ ಬೇಗ ಬೆಂದು ಸಂಬಂಧ ಈ ಥರ ಮುಚ್ಚಿಟ್ಕೊಂಡ್ರೆ ಪಲ್ಯ ಬೇಗ ಆಗುತ್ತಲ್ಲ. ಈ ಥರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ತೆಗೆದ ನಂತರ ನೋಡಿ ಇವಾಗ ನಾನು ಎಲ್ಲ ಆದಮೇಲೆ ಬೇಯಿಸಿದಾದ್ಮೇಲೆ ಸ್ವಲ್ಪ ಖಾರ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಆದರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ. ನೀವು ಈ ಥರನೂ ಮಾಡಿಕೊಂಡು ತಿನ್ಬೋದು. ಇಲ್ಲಾಂದ್ರೆ ನಾನು ಇಲ್ಲಿ ಶೇಂಗಾದ ಕಾಳು ಪುಡಿನೂ ಹಾಕ್ಕೋತಾ ಇದ್ದೀನಿ. ಈ ಥರನೂ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡು ಬಿಟ್ಟರು ನಡಿತೈತಿ. ಇಲ್ಲ ನಿಮಗೆ ಈ ಥರ ಸೇರಲ್ಲ ಅಂದರೆ ಸ್ವಲ್ಪ
ಶೇಂಗಾದ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಖಾರ ಸ್ವಲ್ಪ ಹಿಡ್ಕೊಂಡ್ರೆ ಪಲ್ಯಗೆ ಇವಾಗ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡಿ ಜಾಸ್ತಿ ಏನು ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ, ಗ್ರೇವಿ ಥರ ಬರುತ್ತೆ. ಆ ಥರ ಬಂದರೆ ಟೇಸ್ಟಿಯಾಗಿರೋದಿಲ್ಲ. ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇವಾಗ ನೋಡಿ ಒಂದು ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರಾದರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಇನ್ನೂ ಕುದ್ದಿಲ್ಲ ಅದು ಸೌತೆಕಾಯಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ. ಇವಾಗ ಮುಚ್ಚಿಟ್ಕೊಳ್ಳೋಣ. ಇವಾಗ ಪಲ್ಯ ಆದಮೇಲೆ ತೋರಿಸ್ಬೇಕಂದ್ರೆ ವಿಡಿಯೋ ಮಿಸ್ ಆಗಿದೆ, ಕ್ಷಮಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.